ಗೆಳೆಯರೇ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಶೀತಲ ಸಮರದ ಆರಂಭ ಹೇಗಿತ್ತು ಅನ್ನೋದನ್ನ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ. ಅದು ಶುರುವಾಗಿದ್ದು ಕೊರಿಯಾದಿಂದ. ಅಲ್ಲವತ್ತು ಕೊರಿಯಾಗೆ ವಿಶ್ವಸಂಸ್ಥೆಯ ಪಡೆಗಳು ಬಂದಿಳಿದಿದ್ವು. ಅಮೆರಿಕಾದ ಡಗ್ಲಾಸ್ ಮ್ಯಾಕ್ ಅರ್ಥರ್ ಅಲ್ಲಿ ಆ ಪಡೆಗಳ ನೇತೃತ್ವವನ್ನು ವಹಿಸಿಕೊಂಡಿದ್ರು. ಪೋಸಾನ್ಗೆ ಸೀಮಿತವಾಗಿದ್ದ ದಕ್ಷಿಣ ಕೊರಿಯಾಕ್ಕೆ ವಿಶ್ವಸಂಸ್ಥೆಯ ಸಹಾಯ ಸಿಕ್ಕಿದ ಮೇಲೆ ಅಲ್ಲಿ ಭೀಕರ ಯುದ್ಧನೇ ನಡೆದು ಹೋಯಿತು. ಆ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ಸೇನೆ ಚೀನಾದ ವಿರುದ್ಧ ಒಂದಷ್ಟು ಅಣುಬಾಂಬುಗಳನ್ನು ಪ್ರಯೋಗ ಮಾಡಿಬಿಡೋ ಬಗ್ಗೆ ಯೋಚನೆಯನ್ನು ಮಾಡಿತ್ತು. ಇನ್ನು ಆ ಯುದ್ಧ ಮುಕ್ತಾಯವಾಗೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಭಾರತ. ಅಲ್ಲಿ ಅಣುಬಾಂಬನ ಯಾಕೆ ಬಳಸಲಿಲ್ಲ ಮತ್ತು ಭಾರತ ಯುದ್ಧ ವಿರಮಿಸೋದಕ್ಕೆ ಕಾರಣವಾಗಿದ್ದು ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಾವಿಲ್ಲಿ ನೋಡೋಣ. ಸ್ನೇಹಿತರೆ, ಅವತ್ತಿನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಉತ್ತರ ಕೊರಿಯಾ ಸುಮಾರು 2.5 ಲಕ್ಷ ಸೈನಿಕರನ್ನ ಸಿದ್ಧ ಮಾಡಿಕೊಂಡಿತ್ತು. ಅವರ ಬಳಿ 210 ಯುದ್ಧ ವಿಮಾನಗಳು ಹಾಗೂ 280 ಯುದ್ಧ ಟ್ಯಾಂಕರ್ಗಳಿದ್ವು. ಆ ಪೈಕಿ 274 ಟ್ಯಾಂಕರ್ಗಳು, 200 ಫಿರಂಗಿಗಳು, 110 ಯುದ್ಧ ವಿಮಾನಗಳನ್ನ ಯುದ್ಧಕ್ಕೆ ಉಪಯೋಗಿಸಿಕೊಳ್ಳೋದು, ಉಳಿದದ್ದನ್ನ ಉತ್ತರ ಕೊರಿಯಾದ ರಕ್ಷಣೆಗೆ ಮೀಸಲಿಡೋದು ಅಂತ ಪ್ಲಾನ್ ಮಾಡಿದ್ದ ಕಿಮ್ ಇಲ್ ಸಂಗ್. ಹೀಗೆ ಯುದ್ಧಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದ ಕಿಮ್ 1950 ಜೂನ್ 25ನೇ ತಾರೀಕು ದಕ್ಷಿಣ ಕೊರಿಯಾದ ಮೇಲೆ ಯುದ್ಧವನ್ನ ಘೋಷಿಸಿ ಬಿಡ್ತಾನೆ. ಮತ್ತೊಂದು ಕಡೆ ಈ ಯುದ್ಧದ ಸುಳಿವು ಕೂಡ ಇಲ್ಲದ ದಕ್ಷಿಣ ಕೊರಿಯಾ ಈ ಏಕಾಏಕಿ ದಾಳಿಯಿಂದ ಬೆಚ್ಚಿಬಿತ್ತು. ಅದು ತನ್ನ ರಾಜಧಾನಿ ಸಿಯೋಲ್ ಜೊತೆಗೆ ದೇಶದ 80ರಷ್ಟು ಭೂಭಾಗವನ್ನ ಕಳ್ಕೋಬೇಕಾಯ್ತು. ಕಡೆಗೆ ಅದಕ್ಕೆ ಉಳಿದದ್ದು ಪೋಸಾನ್ ವಲಯ ಮಾತ್ರ. ಇನ್ನೇನು ಅದನ್ನು ಕೂಡ ಉತ್ತರ ಕೊರಿಯಾ ಆಕ್ರಮಿಸಿಕೊಂಡು ಬಿಡುತ್ತೆ ಅನ್ನೋಷ್ಟರಲ್ಲಿ ಅಲ್ಲಿಗೆ ಅಮೆರಿಕದ ಪಡೆಗಳು ಆಗಮಿಸಿದ್ವು. ಆ ನಂತರ ಅಲ್ಲಿ ಮತ್ತೊಂದು ಸುತ್ತಿನ ಘನಘೋರ ಕದನ ಆರಂಭವಾಯಿತು. ಅಮೆರಿಕ ನೇತೃತ್ವದ ಮಿತ್ರಪಡೆ ಉತ್ತರ ಕೊರಿಯಾ ಸೈನ್ಯದ ಮೇಲೆ ದಾಳಿನ ಶುರು ಮಾಡುತ್ತೆ. ಆ ದಾಳಿಯಲ್ಲಿ ಎರಡೂ ಕಡೆಗಳಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿತು. ಏನೇ ಆದರೂ ಉತ್ತರ ಕೊರಿಯಾದ ಸೈನ್ಯವನ್ನ ಹಿಮ್ಮೆಟ್ಟಿಸೋದಕ್ಕೆ ಅಮೆರಿಕ ಸೈನ್ಯದ ಕೈಲಾಗಲಿಲ್ಲ. ಅಷ್ಟರಲ್ಲಿ ವಿಶ್ವಸಂಸ್ಥೆಯ ಸೈನ್ಯ ಅಮೆರಿಕದ ಪಡೆಗಳನ್ನ ಸೇರ್ಕೊಳ್ತು ನೋಡಿ. ಆಗ ಉತ್ತರ ಕೊರಿಯಾದ ಮೇಲೆ ಎರಡೆರಡು ಕಡೆಗಳಿಂದ ದಾಳಿ ಮಾಡೋದಕ್ಕೆ ಅಮೆರಿಕ ಸಿದ್ಧವಾಯಿತು. ಮಿತ್ರ ಪಡೆಗಳು ದಕ್ಷಿಣ ಕೊರಿಯಾದ ರಾಜಧಾನಿ ಸಿಯೋಲ್ ಅನ್ನ ಆಕ್ರಮಿಸೋದಕ್ಕೆ ತಂತ್ರ ಹೆಣೆದವು. ಇದರ ಪರಿಣಾಮವಾಗಿ ಒಸಾನ್ ಕಡೆಗೆ ಅಮೆರಿಕದ ಪಡೆಗಳು ಮುಂದುವರೆದವು. ಆದರೆ ಅದವರಿಗೆ ಹೂವಿನ ಹಾದಿಯಾಗಿರಲಿಲ್ಲ. ಆ ಗುಡ್ಡಗಾಡಿನ ನಡುವೆ ಸಿಕ್ಕಾಕೊಂಡ ಅಮೆರಿಕ ಪಡೆಗಳಿಗೆ ಅಲ್ಲಿ ಮಿತ್ರ ಪಡೆಗಳ ಬೆಂಬಲ ಸಿಗೋದು ಕೂಡ ತಡವಾಯಿತು. ಅದೇ ಸಮಯಕ್ಕೆ ಉತ್ತರ ಕೊರಿಯಾದ ಸೈನ್ಯ ಅಮೆರಿಕದ ಪಡೆಯನ್ನ ಗುಡ್ಡಗಾಡಿನ ನಡುವೆ ಎರಡೂ ಕಡೆಗಳಿಂದ ಸುತ್ತುವರೆದು ಬಿಡ್ತು. ಅಷ್ಟೇ, ಅಲ್ಲಿ ನಡೆದ ಕದನದಲ್ಲಿ ಅಮೆರಿಕ 62 ಮಂದಿ ಸೈನಿಕರನ್ನ ಕಳ್ಕೊಂಡ್ರೆ ಉತ್ತರ ಕೊರಿಯಾದ 42 ಮಂದಿ ಸಾವನ್ನಪ್ಪಿದ್ರು. 82 ಅಮೆರಿಕನ್ ಸೈನಿಕರನ್ನ ಉತ್ತರ ಕೊರಿಯಾ ಸೆರೆ ಹಿಡಿದಿತ್ತು. ಅವತ್ತು ಉತ್ತರ ಕೊರಿಯಾದ ಈ ಆಕ್ರಮಣಕಾರಿ ನೀತಿಗಳನ್ನ ನೋಡಿದವರು ಕಿಮ್ ಈ ಯುದ್ಧವನ್ನ ಕೆಲವೇ ದಿನಗಳಲ್ಲಿ ಗೆದ್ದು ಮುಗಿಸ್ತಾನೆ ಅಂದ್ಕೊಂಡಿದ್ರು. ಆದ್ರೆ ಅವನ ವಿರುದ್ಧ ನಿಂತಿದ್ದು ಅಮೆರಿಕ. ಅವರು ಉತ್ತರ ಕೊರಿಯಾನ ತಮ್ಮ ಎದುರಾಳಿ ಅಂತ ತಿಳ್ಕೊಂಡೇ ಇರಲಿಲ್ಲ. ಅವರ ಕಣ್ಣ ಮುಂದಿದ್ದದ್ದು ಸೋವಿಯತ್ ಒಕ್ಕೂಟ. ಹೀಗಾಗಿನೇ ಅಮೆರಿಕ ಆ ಯುದ್ಧವನ್ನು ಬಿಟ್ಕೊಡೋ ಚಾನ್ಸೂ ಇರಲಿಲ್ಲ. ಈ ಹಂತದಲ್ಲಿ ಸ್ವತಃ ಮ್ಯಾಕ್ ಅರ್ಥರ್ ತಾವೇ ಯುದ್ಧ ಭೂಮಿಗೆ ಹೋಗೋದಕ್ಕೆ ನಿರ್ಧರಿಸ್ತಾರೆ. ಆದ್ರೆ ಅದಕ್ಕೆ ಅಮೆರಿಕ ಒಪ್ಪಿಗೆ ಕೊಡಲಿಲ್ಲ. ಯಾಕೆಂದ್ರೆ ಇಡೀ ಸೈನ್ಯದ ನಾಯಕತ್ವವನ್ನು ವಹಿಸಿಕೊಂಡಿರೋ ವ್ಯಕ್ತಿ ಯುದ್ಧ ಭೂಮಿಯ ಮುಂಚೂಣಿಯಲ್ಲಿ ನಿಂತ್ಕೊಳ್ಳೋದು ಅಂದ್ರೆ ಅದು ಅಪಾಯವನ್ನ ಮೈಮೇಲೆ ಎಳ್ಕೊಂಡು ಹಾಗಾಗತ್ತೆ. ಹೀಗಾಗಿ ಅವರ ಬದಲು ಮತ್ತಿನ್ಯಾರನ್ನಾದ್ರೂ ಕಳುಹಿಸಲಿ, ಅವರು ಯುದ್ಧ ತಂತ್ರಗಳನ್ನ ಹೆಣಿಲಿ ಅನ್ನೋ ನಿರ್ಧಾರಕ್ಕೆ ಅಲ್ಲಿ ಅಮೆರಿಕ ಸರ್ಕಾರ ಬಂತು. ಹೀಗಾಗಿ ಅರ್ಥರ್ ಬದಲಿಗೆ ಮೇಜರ್ ಜನರಲ್ ಹಾರ್ಬರ್ಟ್ ಆರ್ಗೆ ಅಲ್ಲಿ ಸೈನ್ಯದ ಉಸ್ತುವಾರಿಯನ್ನು ಹೊತ್ಕೋತಾರೆ. ಆ ನಂತರದ ದಿನಗಳಲ್ಲಿ ಮಿತ್ರಪಡೆ ಮತ್ತು ಉತ್ತರ ಕೊರಿಯಾದ ಸೈನ್ಯದ ನಡುವೆ ಭಾರಿ ಕಾಳಗ ನಡೀತು. ಉತ್ತರ ಕೊರಿಯಾ ಗೆರಿಲ್ಲಾ ಮಾದರಿಯ ಯುದ್ಧ ತಂತ್ರವನ್ನು ಅನುಸರಿಸಿದ್ರೆ ಅಮೆರಿಕ ಬಾಂಬುಗಳ ಸುರಿಮಳೆಗೆರೆದು ಬಿಡ್ತು. ಹೀಗಾಗಿ ಆ ಯುದ್ಧ ನಡೆದ ಇಂಚುನ್ ನಗರ ಸಂಪೂರ್ಣವಾಗಿ ನಾಶವಾಯಿತು. ಇಂಚನ್ನಲ್ಲಿ ಸಿಕ್ಕ ಸಣ್ಣ ಮುನ್ನಡೆಯನ್ನ ಗ್ರಹಿಸಿದ ಅಮೆರಿಕ ಇನ್ನಷ್ಟು ಆಕ್ರಮಣಕಾರಿಯಾಯಿತು. ಅದೇ ರೀತಿ ಅದು ಸಿಯೋಲ್ ಅನ್ನ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಯಿತು. ಈ ಬಾರಿ ಸಿಯೋಲ್ ವಶಪಡಿಸಿಕೊಳ್ಳೋದಕ್ಕೆ ಎರಡು ಕಡೆಗಳಿಂದ ಪ್ರಯತ್ನ ಮಾಡಿದ ಅಮೆರಿಕ ಪುಸಾನ್ ಕಡೆಯಿಂದ ಹಾಗೂ ಸಮುದ್ರ ಮಾರ್ಗವಾಗಿ ಕೂಡ ಆಕ್ರಮಣ ಮಾಡೋದಕ್ಕೆ ನಿರ್ಧಾರ ಮಾಡುತ್ತೆ. ಈ ವಿಷಯ ಗೊತ್ತಾದ ಸ್ಟಾಲಿನ್ ತನ್ನ ಜನರಲ್ ಒಬ್ಬರನ್ನ ಉತ್ತರ ಕೊರಿಯಾಗೆ ಕಳುಹಿಸಿ ಕಿಮ್ಗೆ ಒಂದಷ್ಟು ಸೂಚನೆಗಳನ್ನು ಕೊಡಿಸ್ತಾನೆ. ಅದೇನು ಅಂದ್ರೆ, ಪುಸಾನ್ ಕಡೆಯಿಂದ ಅಮೆರಿಕ ಎಷ್ಟೇ ಒತ್ತಡ ಹಾಕಿದ್ರೂ ಕೂಡ ಉತ್ತರ ಕೊರಿಯಾ ಸೈನ್ಯ ಜಗ್ಗಬಾರದು. ಹಾಗೇನೆ ಸಿಯೋಲ್ ಅನ್ನ ಉಳಿಸ್ಕೊಳ್ಳೋದಕ್ಕೆ ಇನ್ನಷ್ಟು ಸೈನ್ಯವನ್ನ ಕಳುಹಿಸಬೇಕು ಅಂತ ಕಳುಹಿಸಿದ್ದ ಸ್ಟಾಲಿನ್. ಹೀಗಾಗಿ ಕಿಮ್ ತನ್ನ ಮತ್ತಷ್ಟು ಪಡೆಗಳನ್ನ ಸಿಯೋಲ್ಗೆ ಕಳುಹಿಸಿಕೊಡ್ತಾನೆ. ಆದ್ರೆ ಸೆಪ್ಟೆಂಬರ್ 25ರ ಹೊತ್ತಿಗೆ ಅಮೆರಿಕದ ನೌಕಾಪಡೆಗಳು ಹಾಗೂ ಸೈನ್ಯ ಎರಡೂ ಕಡೆಗಳಿಂದ ದಾಳಿ ನಡೆಸಿ ಸಿಯೋಲ್ ಅನ್ನ ತಮ್ಮ ವಶಕ್ಕೆ ಪಡ್ಕೊಳ್ಳುತ್ತವೆ. ಅಲ್ಲಿಗೆ ದಕ್ಷಿಣ ಕೊರಿಯಾವನ್ನ ಆಕ್ರಮಿಸಿಕೊಂಡಿದ್ದ ಉತ್ತರ ಕೊರಿಯಾದ ಪಡೆಗಳು ಒಂದಷ್ಟು ಹಿಂದಡಿ ಇಡಬೇಕಾಯಿತು. ಇದಾದ ನಂತರ ಮತ್ತೆ ಸಿಯೋಲ್ ಅನ್ನ ದಕ್ಷಿಣ ಕೊರಿಯಾ ಆಡಳಿತಕ್ಕೆ ಬಿಟ್ಕೊಡ್ಲಾಯಿತು. ಅಲ್ಲಿಗೆ ಆಗಮಿಸಿದ ದಕ್ಷಿಣ ಕೊರಿಯಾದ ಅವತ್ತಿನ ಅಧ್ಯಕ್ಷ
ಸಿಗ್ಮಾನ್ ರೇ ಸಿಯೋಲ್ನಲ್ಲಿ ಅಧಿಕಾರ ವಹಿಸ್ಕೋತಾರೆ. ಯಾವಾಗ ಸಿಯೋಲ್ ವಿಶ್ವಸಂಸ್ಥೆಯ ವಶವಾಯಿತೋ ಆನಂತರ ಅವರ ಗಮನ ಹರಿದಿದ್ದು 38 ಪ್ಯಾರಲಲ್ ಕಡೆಗೆ. ಇದು ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾವನ್ನು ಪ್ರತ್ಯೇಕಿಸುವ ಸ್ಥಳ. ಅದು ಅಮೆರಿಕ ಮತ್ತು ಸೋವಿಯತ್ಗಳು ಒಪ್ಪಿ ಗುರುತಿಸಿದ್ದ ಗಡಿರೇಖೆ. ಅಂಥ ಗಡಿರೇಖೆಯಲ್ಲಿ ಕೂಡ ಉತ್ತರ ಕೊರಿಯಾದ ಸೈನ್ಯ ತಕರಾರು ಮಾಡ್ತಾ ಇತ್ತು. ಹೀಗಾಗಿ ಅವರ ವಿರುದ್ಧ ಮತ್ತೆ ವಿಶ್ವಸಂಸ್ಥೆಯ ಪಡೆಗಳು ದಾಳಿ ಮಾಡುತ್ತವೆ. ಲೆಫ್ಟಿನೆಂಟ್ ಜನರಲ್ ಮ್ಯಾಥ್ಯೂ ರೇಗ್ವೆ ನೇತೃತ್ವದಲ್ಲಿ ಅಮೆರಿಕದ 8ನೇ ಬೆಟಾಲಿಯನ್ ಡಿಸೆಂಬರ್ 26ನೇ ತಾರೀಕು ದಾಳಿಯನ್ನ ಶುರು ಮಾಡಿತು. ಆದರೆ ಈ ಬಾರಿ ವಿಶ್ವಸಂಸ್ಥೆಯ ಪಡೆಗಳು ಭಾರಿ ಹೊಡೆತವನ್ನು ತಿನ್ನಬೇಕಾಯಿತು. ಉತ್ತರ ಕೊರಿಯಾದ ಗೆರಿಲ್ಲಾ ಯುದ್ಧ ತಂತ್ರಕ್ಕೆ ಬೆದರಿದ ಮಿತ್ರ ಪಡೆಗಳು ದಕ್ಷಿಣದ ಕಡೆಗೆ ಓಟಾಕಿತ್ತು. ಹೀಗಾಗಿ ಸಿಯೋಲ್ ಜನವರಿ 4, 1951 ಮತ್ತೆ ಉತ್ತರ ಕೊರಿಯಾದ ಕೈಗೆ ಸಿಕ್ಕಿಬಿಡುತ್ತೆ. ಆಗ್ಲೇ ಅಲ್ಲಿ ಅಮೆರಿಕದ ಪಡೆಗಳಿಗೆ ಮಹತ್ವದ ವಿಷಯವೊಂದು ಗೊತ್ತಾಗಿತ್ತು. ಈ ಯುದ್ಧದಲ್ಲಿ ಚೀನಾ ನೇರವಾಗಿ ಭಾಗವಹಿಸುವ ಸಾಧ್ಯತೆ ಇದೆ ಅನ್ನೋದನ್ನ ಮಿತ್ರ ಪಡೆಗಳ ನಾಯಕರು ಕಂಡುಕೊಂಡ್ರು. ಹಾಗಾಗಿ ಅಲ್ಲಿ ಜನರಲ್ ಮ್ಯಾಕ್ ಆರ್ಥರ್ ಚೀನಾದ ವಿರುದ್ಧ ಹಾಗೂ ಉತ್ತರ ಕೊರಿಯಾದ ವಿರುದ್ಧ ಅಣುಬಾಂಬುಗಳನ್ನು ಹಾಕೋ ಪ್ರಸ್ತಾವನೆಯನ್ನ ಸರ್ಕಾರದ ಮುಂದಿಟ್ಟಿದ್ದ. ಆದರೆ ಅದು ಸಾಧ್ಯವಲ್ಲದ ಮಾತಾಗಿತ್ತು. ಯಾಕೆಂದ್ರೆ ಅಮೆರಿಕ ಜಪಾನ್ ವಿರುದ್ಧ ಅಣುಬಾಂಬು ದಾಳಿ ಮಾಡಿದಾಗ ಇಡೀ ವಿಶ್ವದಲ್ಲಿ ಅಮೆರಿಕ ಬಳಿ ಮಾತ್ರವೇ ಅಣುಬಾಂಬಿತ್ತು. ಆದರೆ 1950ರ ಹೊತ್ತಿಗೆ ಪರಿಸ್ಥಿತಿ ಬದಲಾಗಿತ್ತು. ಸೋವಿಯತ್ ಕೂಡ ಅಣುಬಾಂಬುಗಳನ್ನು ಹೊಂದಿದ್ದ ರಾಷ್ಟ್ರವಾಗಿ ಬೆಳೆದು ನಿಂತಿತ್ತು. ಅದರಲ್ಲೂ ಸ್ಟಾಲಿನ್ ಎಷ್ಟು ಸಾಧ್ಯವೋ ಅಷ್ಟು ಬಾಂಬುಗಳನ್ನು ತಯಾರಿಸಿಟ್ಟುಕೊಂಡಿದ್ದ. ಈ ವಿಷಯ ಗೊತ್ತಿದ್ದ ಅಮೆರಿಕ ಅಧ್ಯಕ್ಷ ಹ್ಯಾರಿ ಟ್ರೂಮರ್ ಮ್ಯಾಕ್ ಆರ್ಥ್ ನಿರ್ಧಾರಕ್ಕೆ ಬ್ರೇಕ್ ಹಾಕ್ತಾರೆ. ಅಲ್ಲದೆ 38 ಪ್ಯಾರಲಲ್ ವರೆಗಿನ ಪ್ರದೇಶವನ್ನು ವಶಪಡಿಸಿಕೊಳ್ಳೋದಕ್ಕೆ ಸೈನ್ಯಕ್ಕೆ ಸೂಚಿಸುತ್ತಾರೆ. ಅದರ ಪ್ರಕಾರ ಮಿತ್ರ ಪಡೆಗಳು ಮತ್ತೆ ಸಿಯೋಲ್ ಮೇಲೆ ದಾಳಿ ಮಾಡುತ್ತವೆ. ಆ ದಾಳಿ ಯಶಸ್ವಿ ಕೂಡ ಆಗುತ್ತೆ. ಸಿಯೋಲನ್ನು ವಶಪಡಿಸಿಕೊಂಡು 38 ಪ್ಯಾರಲಲ್ ಕಡೆಗೆ ಮುನ್ನುಗ್ಗುತ್ತೆ ಮಿತ್ರ ಪಡೆ. ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಏರ್ಕ್ರಾಫ್ಟ್ಗಳನ್ನು ಯೂಸ್ ಮಾಡಿದ್ರಿಂದ ಮಿತ್ರ ಪಡೆಗೆ ಜಯ ಸಿಕ್ತು. ಇಲ್ಲಿ ಆಪರೇಷನ್ ಥಂಡರ್ ಬೋಲ್ಟ್ ಅನ್ನೋ ಹೆಸರಲ್ಲಿ ಮಿತ್ರ ಪಡೆಗಳು ಉತ್ತರ ಕೊರಿಯಾದ ಸೈನ್ಯವನ್ನ ಬಗ್ಗು ಬಡಿಯೋದಕ್ಕೆ ಶುರು ಮಾಡಿದ್ವು. ಅಲ್ಲದೆ ಉತ್ತರ ಕೊರಿಯಾದ ಸಿಂಪಥೈಸರ್ಗಳನ್ನ ಹಾಗೂ ಅವರಿಗೆ ಬೆಂಬಲವಾಗಿ ನಿಂತುಕೊಂಡವರನ್ನ ನಿರ್ದಾಕ್ಷಿಣ್ಯವಾಗಿ ಕೊಂದು ಹಾಕಲಾಯಿತು. ಅದು ಉತ್ತರ ಕೊರಿಯಾ ಕಂಡ ಅತ್ಯಂತ ಭಯಂಕರ ಹತ್ಯಾಕಾಂಡ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಆ ನಂತರದಲ್ಲಿ ಮಿತ್ರ ಪಡೆಗಳು ಆಪರೇಷನ್ ಕಿಲ್ಲರ್ ಅನ್ನ ಶುರು ಮಾಡುತ್ತವೆ. ಇದರ ಗುರಿ ಸಾಧ್ಯ ಆದಷ್ಟು ಉತ್ತರ ಕೊರಿಯಾ ಸೈನಿಕರನ್ನ ಕೊಂದು ಮುಗಿಸೋದಾಗಿತ್ತು. ಹೀಗೆ ಮುಂದುವರೆದ ಮಿತ್ರ ಪಡೆಗಳು ಉತ್ತರ ಕೊರಿಯಾ ಸೈನ್ಯವನ್ನ ಚೀನಾದ ಗಡಿಯವರೆಗೆ ಓಡಿಸಿಬಿಟ್ವು. ಹೀಗೆ ಚೀನಾದ ಗಡಿಯವರೆಗೆ ಉತ್ತರ ಕೊರಿಯಾ ಸೇನೆಯನ್ನ ಬೆನ್ನತ್ತಿ ಹೋಗಿದ್ದ ಮಿತ್ರ ಪಡೆಗಳಿಗೆ ಅದು ಚೀನೀಯರು ತೋಡಿದ್ದ ಕೆಡ್ಡ ಅನ್ನೋದು ಅಲ್ಲಿಗೆ ಹೋಗುವವರೆಗೆ ಗೊತ್ತೇ ಆಗಲಿಲ್ಲ. ಹೌದು, ಅಲ್ಲಿ ಮಿತ್ರ ಪಡೆಗಳು ತಾವು ಗೆಲುವು ಸಾಧಿಸಿದ್ವಿ ಅಂದ್ಕೊಂಡು, ಆದರೆ ಅಲ್ಲಿ ಇದ್ದಕ್ಕಿದ್ದ ಹಾಗೆ ಚೀನಾದ 2.5 ಲಕ್ಷ ಸೈನಿಕರು ಎದುರಾದರು. ಇದು ಮಿತ್ರ ಪಡೆಗಳ ಜಂಘಾಬಲವನ್ನೇ ಉಡುಗಿಸಿ ಹಾಕಿಬಿಡ್ತು. ಸಾಕಷ್ಟು ದಿನಗಳಿಂದ ಯುದ್ಧ ಮಾಡಿ ಬಸವಳಿದಿದ್ದ ಸೈನ್ಯದ ಎದುರಿಗೆ ಆಗಷ್ಟೇ ಯುದ್ಧೋತ್ಸಾಹದಲ್ಲಿದ್ದ ಹೆಚ್ಚುವರಿ ಸೈನ್ಯ ಕಾಣಿಸ್ಕೊಂಡ್ರೆ ಹೇಗಾಗಬೇಡ ಅಲ್ವಾ? ಅಲ್ಲಿ ಕೂಡ ಆಗಿದ್ದದೇ. ಚೀನಿ ಸೈನಿಕರು ಮಿತ್ರ ಪಡೆಗಳ ಮೇಲೆ ದಾಳಿ ಮಾಡಿ ಅವರನ್ನ ಹೈರಾಣಾಗಿಸಿಬಿಟ್ರು. ಹೀಗಾಗಿನೇ ಅಮೆರಿಕ ಮಿತ್ರ ಪಡೆಗಳಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿತು. ಈ ವಿಚಾರ ಗೊತ್ತಾದ ಅಮೆರಿಕದ ಅಧ್ಯಕ್ಷ ಹ್ಯಾರಿ ಟ್ರೂಮನ್ ಮೊದಲಿಗೆ ಮಾಡಿದ ಕೆಲಸ ಏನು ಗೊತ್ತಾ? ಅದು ಮ್ಯಾಕ್ ಆರ್ಥರ್ ಅನ್ನ ಸುಪ್ರೀಂ ಕಮಾಂಡರ್ ಪೋಸ್ಟ್ ನಿಂದ ತೆಗೆದುಹಾಕಿತ್ತು. ಈ ವಿಷಯ ಸಾಕಷ್ಟು ಜನರನ್ನ ಆಶ್ಚರ್ಯಕ್ಕೀಡು ಮಾಡಿತು. ಯಾಕೆಂದ್ರೆ ಆರ್ಥರ್ ಅತ್ಯಂತ ಅನುಭವಿ ನಾಯಕರಾಗಿದ್ರು. ಆದರೆ ಅವರು ಕೈಗೊಂಡ ಒಂದೇ ಒಂದು ತಪ್ಪು ನಿರ್ಧಾರ ಮಿತ್ರ ಪಡೆಗಳಿಗೆ ಸಾಕಷ್ಟು ನಷ್ಟವನ್ನುಂಟು ಮಾಡಿತು. ಹೀಗಾಗಿ ಆ ಟ್ರೂಮರ್ ಆ ಸೇನಾಧಿಕಾರಿಯನ್ನೇ ಪದಚ್ಯುತಗೊಳಿಸುವ ನಿರ್ಧಾರಕ್ಕೆ ಬರ್ತಾರೆ. ಆ ನಂತರ ಜನರಲ್ ರೆಗ್ವೆ ಕೊರಿಯಾದಲ್ಲಿ ಮಿತ್ರ ಪಡೆಗಳ ಸುಪ್ರೀಂ ಕಮಾಂಡರ್ ಆದರು. ಅಲ್ಲಿಂದಾಚೆಗೆ ಉತ್ತರ ಕೊರಿಯಾ ಮತ್ತು ಚೀನಾದ ಪಡೆಗಳು ವಿಶ್ವಸಂಸ್ಥೆಯ ಪಡೆಗಳನ್ನು ಎದುರಿಸುತ್ತವೆ. ಹೀಗಾಗಿ ಅಲ್ಲಿ ಸಾವು ನೋವು ಹೆಚ್ಚಾಗ್ತಲೇ ಹೋಗ್ತಾ ಇತ್ತು. ಆದರೆ ಮತ್ತೆ ಮೈಕೊಡವಿ ನಿಂತ ಮಿತ್ರ ಪಡೆ ಕೊರಿಯಾ ಮತ್ತು ಚೀನಾದ ಸೈನ್ಯವನ್ನ ಸಾಕಷ್ಟು ಕಾಡೋದಕ್ಕೆ ಶುರು ಮಾಡುತ್ತೆ. ಅಲ್ಲಿ ಚೀನಾ ಮತ್ತು ಉತ್ತರ ಕೊರಿಯಾ ಎರಡೂ ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ವು. ಇನ್ನೇನು ಆ ಎರಡೂ ಪಡೆಗಳನ್ನ ಮಿತ್ರ ಪಡೆಗಳು ಮಣ್ಣು ಮುಕ್ಕಿಸುತ್ತವೆ ಅಂತಿದ್ದಾಗ ಸ್ಟಾಲಿನ್ ಇವರ ಸಹಾಯಕ್ಕೆ ನಿಂತುಬಿಟ್ಟ. ಸೋವಿಯತ್ನಿಂದ 2 ಯುದ್ಧ ವಿಮಾನಗಳ ತಂಡ, 6,000ಕ್ಕೂ ಹೆಚ್ಚು ಟ್ರಕ್ಕುಗಳು, ಸಾಕಷ್ಟು ಆಯುಧ ಹಾಗೂ ಮದ್ದುಗುಂಡುಗಳು ಚೀನಿ ಪಡೆಗಳಿಗೆ ಸಪ್ಲೈ ಆಗೋದಕ್ಕೆ ಶುರುವಾಯಿತು. ಅಲ್ಲದೆ ಸೋವಿಯತ್ ಸುಮಾರು 5 ಲಕ್ಷ ಸೈನಿಕರನ್ನ ಯಾವುದೇ ಕ್ಷಣದಲ್ಲಿ ಬೇಕಿದ್ರೂ ಕಳುಹಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತು. ಈ ವಿಷಯವನ್ನ ಬೇಹುಗಾರರಿಂದ ತಿಳಿದುಕೊಂಡ ಅಮೆರಿಕ ಏನಾದರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸಿಬಿಡಬೇಕು ಅನ್ನೋ ನಿರ್ಧಾರಕ್ಕೆ ಬಂತು. ಅಲ್ಲಿ ಅಮೆರಿಕ ಪಡೆಗಳ ಆತಂಕಕ್ಕೆ ಕಾರಣವಾಗಿದ್ದು ಸೋವಿಯತ್ ಕಳುಹಿಸಲಿರುವ 5 ಲಕ್ಷ ಸೇನೆ ಕೊರಿಯಾವನ್ನ ಸುತ್ತುವರೆದ್ರೆ ಇಲ್ಲಿಯವರೆಗೆ ಸಾಧಿಸಿದ ಗೆಲುವು ಕೂಡ ವ್ಯರ್ಥವಾಗುತ್ತೆ ಅನ್ನೋದು.
ಹಾಗೆಯೇ ಪೂರ್ವ ಏಷ್ಯಾ ಮತ್ತು ಆಗ್ನೇಯ ಏಷ್ಯಾಗಳ ಮೇಲೆ ಸೋವಿಯತ್ ಸಂಪೂರ್ಣವಾದ ಹತೋಟಿಯನ್ನು ಸಾಧಿಸಿ ಬಿಡುತ್ತೆ ಅನ್ನೋ ಭಯ ಕೂಡ ಅಮೆರಿಕಕ್ಕೆ ಕಾಡತೊಡಗಿತು. ಅದಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ನಿರ್ಧಾರ ಮಾಡಿದ ಅಮೆರಿಕನ್ ಪಡೆಗಳು ಮತ್ತಷ್ಟು ಅಫೆನ್ಸಿವ್ ಆದವು. ಹೀಗಾಗಿ ಚೀನಿ ಕಡೆಯಿಂದಲೇ ಮಾತುಕತೆಯ ಪ್ರಸ್ತಾಪ ಕೇಳಿಬರೋದಕ್ಕೆ ಶುರುವಾಯಿತು. ಅಲ್ಲಿಗೆ ಆ ಯುದ್ಧ ಮಾತುಕತೆಯ ಹಂತಕ್ಕೆ ಬಂದು ತಲುಪಿತು. ಹೀಗೆ ಮಾತುಕತೆ ಶುರುವಾಗೋ ಹೊತ್ತಿಗಾಗಲೇ ಎರಡೂ ಕಡೆಗಳಲ್ಲಿ ಸಾಕಷ್ಟು ಸಾವು ನೋವು ಸಂಭವಿಸಿಯಾಗಿತ್ತು. ಗೆಳೆಯರೆ, ಈ ಯುದ್ಧದಲ್ಲಿ ಉತ್ತರ ಕೊರಿಯಾ ಹಾಗೂ ಚೀನಾ ಒಟ್ಟಾಗಿ ಹೋರಾಡಿದ್ವು. ಅವಕ್ಕೆ ರಷ್ಯಾ ಬೆಂಬಲ ಕೊಟ್ಟಿತ್ತು. ಈ ಪಡೆಗಳಲ್ಲಿ ಸುಮಾರು 17.5 ಲಕ್ಷ ಸೈನಿಕರಿದ್ರು. ಆ ಪೈಕಿ 4ರಿಂದ 6 ಲಕ್ಷ ಸೈನಿಕರು ಸಾವಿಗೀಡಾಗಿದ್ರು. 1.5 ಲಕ್ಷಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ ಅಂತ ಹೇಳಲಾಯಿತು. ಹೀಗೆ ಸಾವಿಗೀಡಾದವರು ಮತ್ತು ಕಾಣೆಯಾದವರ ಪೈಕಿ ಉತ್ತರ ಕೊರಿಯಾದ 5 ಲಕ್ಷ ಸೈನಿಕರಿದ್ರೆ ಚೀನಾ 2 ಲಕ್ಷ ಸೈನಿಕರನ್ನ ಕಳ್ಕೊಂಡಿತ್ತು. ಇನ್ನು ಮಿತ್ರ ಪಡೆಗಳ ವಿಚಾರಕ್ಕೆ ಬರೋದಾದ್ರೆ ಒಟ್ಟು 9 ಲಕ್ಷ ಸೈನಿಕರನ್ನ ಇಟ್ಕೊಂಡು ಯುದ್ಧ ಮಾಡಿದ್ದ ಅವರು 1,78,000 ಸೈನಿಕರನ್ನ ಕಳ್ಕೋಬೇಕಾಯ್ತು. 32,000ಕ್ಕೂ ಹೆಚ್ಚು ಮಂದಿ ಕಾಣೆಯಾಗಿದ್ದಾರೆ ಅನ್ನೋದು ವರದಿಯಾಯಿತು. ಆದರೆ ಅಲ್ಲಿ 1.5 ಲಕ್ಷಕ್ಕೂ ಅಧಿಕ ದಕ್ಷಿಣ ಕೊರಿಯನ್ನರು ಹಾಗೂ 44,000ದಷ್ಟು ಅಮೆರಿಕನ್ನರು ಕಾಣೆಯಾಗಿದ್ದರು. ಇನ್ನು ಎರಡೂ ಕಡೆಗಳಲ್ಲಿ ಗಾಯಗೊಂಡವರ ಸಂಖ್ಯೆ ತಲಾ 6 ಲಕ್ಷದಷ್ಟಿತ್ತು. ಅದರ ಜೊತೆಗೆ ಸುಮಾರು 30 ಲಕ್ಷ ಸಾಮಾನ್ಯ ಜನ ಪ್ರಾಣ ಕಳ್ಕೊಂಡ್ರು. ಇದು ಕೊರಿಯಾ ಯುದ್ಧದಲ್ಲಿ ನಡೆದ ಮಾರಣ ಹೋಮದ ಮಾಹಿತಿ. ಇದಲ್ಲದೆ ಇಡೀ ಉತ್ತರ ಕೊರಿಯಾ ಜಗತ್ತಿನಲ್ಲೇ ಅತಿ ಹೆಚ್ಚು ಬಾಂಬುಗಳು ಬಿದ್ದ ಸ್ಥಳ ಅಂತ ಗುರುತಿಸಿಕೊಳ್ತು. ಈ ಯುದ್ಧದಲ್ಲಿ ಸುಮಾರು 6 ಲಕ್ಷ ಟನ್ ಬಾಂಬುಗಳನ್ನು ಸುರಿಯಲಾಗಿತ್ತು. ಇಷ್ಟೆಲ್ಲ ಅವಾಂತರಗಳು ನಡೆದ ಕಾರಣದಿಂದಲೇ ಎರಡೂ ಕಡೆಗಳಲ್ಲೂ ಯುದ್ಧ ವಿರಾಮ ಹಾಡೋದಕ್ಕೆ ನಿರ್ಧರಿಸಲಾಯಿತು. ಈ ಯುದ್ಧ ಯಾರಿಗೂ ಗೆಲುವು ಕೊಡಲಿಲ್ಲ, ಯಾರನ್ನೂ ಸೋಲಿಸಲಿಲ್ಲ. ಆದರೆ ಸೋವಿಯತ್ ಯುದ್ಧ ಮಾಡದೆ ಅಮೆರಿಕಕ್ಕೆ ಹೊಡೆತ ಕೊಟ್ಟಿತ್ತು. ಇಡೀ ವಿಶ್ವಕ್ಕೆ ಚೀನಾ, ಉತ್ತರ ಕೊರಿಯಾ ಮತ್ತು ಸೋವಿಯತ್ ಎಷ್ಟು ಹತ್ತಿರದ ಸ್ನೇಹವನ್ನು ಹೊಂದಿವೆ ಅನ್ನೋದು ಗೊತ್ತಾಯಿತು. ಇನ್ನು ಅಮೆರಿಕ ಕೂಡ ಜಗತ್ತಿನ ಯಾವುದೇ ಭಾಗದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರಗಳ ಮೇಲೆ ಕಮ್ಯುನಿಸ್ಟರು ದಾಳಿ ಮಾಡಿದರೆ ಅಲ್ಲಿ ಹಾಜರಾಗ್ತೀನಿ ಅನ್ನೋ ಸಂದೇಶವನ್ನು ರವಾನೆ ಮಾಡಿತು. ಸುಮಾರು 2 ವರ್ಷಗಳ ಕಾಲ ನಡೆದ ಶಾಂತಿ ಪ್ರಕ್ರಿಯೆಯಲ್ಲಿ ಯಾವ ರಾಷ್ಟ್ರವೂ ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕೋದಕ್ಕೆ ಸಿದ್ಧ ಇರಲಿಲ್ಲ. ಆಗ ವಿಶ್ವಸಂಸ್ಥೆಯ ನೆರವಿಗೆ ಬಂದದ್ದು ಭಾರತ. ಇದು ನಿಮಗೆ ಆಶ್ಚರ್ಯ ಅನ್ನಿಸಬಹುದು, ಆದರೂ ಸತ್ಯ. ಇವತ್ತು ಅಟ್ಲೀಸ್ಟ್ ಕೊರಿಯಾದಲ್ಲಿ ನಾವು ಶಾಂತಿ ನೋಡ್ತಾ ಇದ್ದೀವಿ ಅಂದ್ರೆ ಅದರಲ್ಲಿ ಭಾರತದ ಪಾತ್ರ ಬಹಳ ದೊಡ್ಡದಿದೆ. ಅಮೆರಿಕ ಮತ್ತು ಸೋವಿಯತ್ ನಡುವಿನ ಕಿತ್ತಾಟವನ್ನು ಯಾರಿಂದಲೂ ನಿಭಾಯಿಸೋದಕ್ಕೆ ಆಗದೇ ಇದ್ದಾಗ ಆ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಒಂದು ತಟಸ್ಥ ರಾಷ್ಟ್ರಗಳ ರೆಪ್ರೆಸೆಂಟೇಟಿವ್ ಕಮಿಷನ್ ಅನ್ನು ರಚನೆ ಮಾಡಲಾಗುತ್ತೆ. ಅದರ ಅಧ್ಯಕ್ಷರಾಗಿದ್ದವರು ಭಾರತೀಯ ಸೇನೆಯ ಅಧಿನಾಯಕರಾಗಿದ್ದ ಜನರಲ್ KS ತಿಮ್ಮಯ್ಯ. ಆ ನಂತರ ಭಾರತ ಕೊಟ್ಟ ಸಲಹೆಯಂತೆ ಅಲ್ಲಿ ಕದನ ವಿರಾಮವನ್ನು ಘೋಷಿಸಲಾಯಿತು. ಈಗ ಕೂಡ ಅಲ್ಲಿರೋದು ಕದನ ವಿರಾಮವೇ ಹೊರತು 2 ರಾಷ್ಟ್ರಗಳ ಅಧ್ಯಕ್ಷರು ಇವತ್ತಿಗೂ ಶಾಂತಿ ಒಪ್ಪಂದಕ್ಕೆ ಸಹಿ ಮಾಡಿಲ್ಲ. ಯುದ್ಧ ಯಾವಾಗ ಬೇಕಾದರೂ ಶುರುವಾಗಬಹುದು ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ. ಒಟ್ಟಲ್ಲಿ ಹಾಗೂ ಹೀಗೂ ಕೊರಿಯಾದಲ್ಲಿ ಶಾಂತಿ ನೆಲೆಸಿತು. ಉತ್ತರ ಕೊರಿಯಾ ಎಂದಿನ ಹಾಗೆ ಸೋವಿಯತ್ನ ನೆರಳಲ್ಲಿ ಬದುಕೋದಿಕ್ಕೆ ಶುರುವಾಯಿತು. ಸೋವಿಯತ್ ಪತನದ ನಂತರ ಅದರ ಗಾಡ್ ಫಾದರ್ ಆಗಿದ್ದು ಚೀನಾ. ಮತ್ತೊಂದು ಕಡೆ ದಕ್ಷಿಣ ಕೊರಿಯಾ ಪ್ರಜಾಪ್ರಭುತ್ವವನ್ನ ಅಳವಡಿಸಿಕೊಂಡು ಅಮೆರಿಕದ ಜೊತೆಗೆ ನಿಲ್ತು. ಹೀಗಾಗಿ ಅದು ಇವತ್ತು ವಿಶ್ವದ ಪ್ರಬಲ ಆರ್ಥಿಕ ಶಕ್ತಿಯಾಗಿ ಗುರುತಿಸಿಕೊಂಡಿದೆ. ಅಮೆರಿಕದ ಜೊತೆಗಿನ ಸಂಬಂಧಗಳನ್ನ ಅತ್ಯುತ್ತಮವಾಗಿ ಇಟ್ಕೊಂಡಿದೆ. ಗೆಳೆಯರೇ, ಇದು ಕೊರಿಯಾದಲ್ಲಿ ನಡೆದ ಯುದ್ಧದ ಸಣ್ಣ ಮಾಹಿತಿ. ಇಲ್ಲಿನ ಪ್ರತಿಯೊಂದು ವಿಚಾರವನ್ನ ಹೇಳಿದರೆ ದಿನಗಳು ಸಾಕಾಗೋದಿಲ್ಲ. ಹೀಗಾಗಿ ಇಲ್ಲಿಗೆ ಈ ಮಾಹಿತಿಯನ್ನು ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಶೀತಲ ಸಮರದಲ್ಲಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.